ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 12 ದಿನ ಆಯಿತು. ಈ ನಡುವೆ ನಿನ್ನೆ ಜೈಲಿನಲ್ಲಿ ದರ್ಶನ್ ಅವರನ್ನ ಓರ್ವ ಮಹಿಳೆ ಭೇಟಿ ಮಾಡಿದ್ದಾರೆ. ಯಾರವರು, ಈ ಭೇಟಿ ಹಿಂದಿನ ರಹಸ್ಯ ಏನು ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ದಿನ ಆಯಿತು ದರ್ಶನ್ ಜೈಲು ಸೇರಿ. ನಿನ್ನೆ ಜೈಲಿನಲ್ಲಿ ದರ್ಶನ್ ಭೇಟಿ ಮಾಡಿದ್ದಾರೆ ಓರ್ವ ಮಹಿಳೆ. ಹಾಗಾದರೆ ಆ ಮಹಿಳೆ ಯಾರು, ಈ ಭೇಟಿ ಹಿಂದಿನ ರಹಸ್ಯವಾದರೂ ಏನು? ಆ ಮಹಿಳೆಯ ವಿರುದ್ಧ ದರ್ಶನ್ ಕುಟುಂಬ ಸಿಡಿದೆದ್ದಿದೆ. ಅಂದರೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಯಾಕೆ ಭೇಟಿ ಆಗಬೇಕಾಗಿತ್ತು ಅಂತ. ಹಾಗಾದರೆ ಆ ಮಹಿಳೆ ಯಾರು ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತಲ್ವಾ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಕೊಡ್ತಾ ಹೋಗ್ತೀವಿ. ಯಾರು ಆ ಮಹಿಳೆ, ದರ್ಶನ್ ಭೇಟಿ ಮಾಡಿದ್ದು ಯಾಕೆ ಮತ್ತು ಕುಟುಂಬಸ್ಥರ ಆಕ್ಷೇಪ ಯಾಕೆ? ಓಕೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ಪವಿತ್ರ ಅವರ ಗೆಳತಿಯೊಬ್ಬರು. ಪವಿತ್ರ ಗೌಡಿ ಗೆಳತಿ ಸಮತಾ ಅಂತನ್ಬಿಟ್ಟು. ಈ ಪವಿತ್ರ ಗೆಳತಿ ಸಮತಾ ನಿನ್ನೆ ದರ್ಶನ್ ಅವರನ್ನ ಭೇಟಿಯಾಗಿದ್ದರು. ಆದರೆ ಈ ಭೇಟಿಗೆ ಕುಟುಂಬಸ್ಥರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕುಟುಂಬದ ಕಲಹ ಸರಿ ಹೋಗುವ ಹೊತ್ತಿನಲ್ಲಿ ಈಗ ಈಕೆಯ ಭೇಟಿ ಯಾಕೆ ಬೇಕಾಗಿತ್ತು? ಪವಿತ್ರ ಮತ್ತು ಸಮತಾ ವಿರುದ್ಧ ದರ್ಶನ್ ಕುಟುಂಬಸ್ಥರು, ಐ ರಿಪೀಟ್, ದರ್ಶನ್ ಕುಟುಂಬಸ್ಥರು ಕೆಂಡಾಮಂಡಲರಾಗಿದ್ದಾರೆ. ಯಾಕೆ ಭೇಟಿಯಾಗಬೇಕಾಗಿತ್ತು? ಇನ್ನೇನು ಎಲ್ಲ ಸರಿ ಹೋಗ್ತಾ ಇತ್ತು, ಆಯಿತು. ಪವಿತ್ರ ಗೌಡ ಗೆಳತಿಯಾಗಿದ್ದರೆ ಪವಿತ್ರನ ಭೇಟಿಯಾಗಬೇಕಾಗಿತ್ತು, ವಾಪಸ್ ಹೋಗಬೇಕಾಗಿತ್ತು. ಬಟ್ ದರ್ಶನ್ ಭೇಟಿಯಾಗಿದ್ದು ಯಾಕೆ? ಒಂದೇ ಜೈಲಿನಲ್ಲಿದ್ದರೂ ಕೂಡ ಪರಸ್ಪರ ಪವಿತ್ರ ಗೌಡ ಮತ್ತು ದರ್ಶನ್ನೇ ಮುಖಾಮುಖಿ ಭೇಟಿಯಾಗಿಲ್ಲ. ಆಗಕ್ಕೆ ಬರೋದೂ ಇಲ್ಲ. ಅಂಥದ್ರಲ್ಲಿ ಒಂದು ಕಡೆ ಪವಿತ್ರನೂ ಭೇಟಿ ಮಾಡೋದು, ಇನ್ನೊಂದು ಕಡೆ ದರ್ಶನ್ನೂ ಭೇಟಿ ಮಾಡೋದು, ಅಲ್ಲಿಂದ ಮೆಸೇಜ್ ಇಲ್ಲಿಗೆ ಪಾಸ್ ಮಾಡೋದು, ಇಲ್ಲಿಂದ ಮೆಸೇಜ್ ಅಲ್ಲಿಗೆ ಪಾಸ್ ಮಾಡೋದು, ಈ ಥರದ ಕೆಲಸಗಳು ನಡೆದಿರಬಹುದು ಅಂತ ದರ್ಶನ್ ಕುಟುಂಬಸ್ಥರು ಇವಾಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಭೇಟಿಗೆ ಅವಕಾಶವನ್ನೇ ಕೊಡಬಾರ್ದಾಗಿತ್ತು. ಆ ಥರ ಇದ್ದಿದ್ರೆ ದರ್ಶನ್ನೇ ನಾನು ಭೇಟಿ ಮಾಡಲ್ಲ ಅಂತ ಹೇಳ್ಬೋದಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಸಮತಾ ಅನ್ನೋ ಯುವತಿ ದರ್ಶನ್ ಭೇಟಿ ಮಾಡಿದ್ದಕ್ಕೆ ದರ್ಶನ್ ಕುಟುಂಬಸ್ಥರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಭೇಟಿ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಂದಿದ್ರೆ ದರ್ಶನ್ ನಿರಾಕರಿಸ್ಬೋದಾಗಿತ್ತು, ನಾನು ಆಕೆಯನ್ನು ಭೇಟಿ ಮಾಡಲ್ಲ ಅಂತ. ಬಟ್ ಅವರು ಭೇಟಿ ಮಾಡಿದ್ದಾರೆ. ಈಗ ಕುಟುಂಬಸ್ಥರ ಆಕ್ಷೇಪ ಯಾಕೆ ಮತ್ತು ಏನು ಇದು ಕತೆ ಅಂತ? ಅರವಿಂದ್, ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂಥ ನಟ ದರ್ಶನ್ನ ಪ್ರತಿದಿನ ಬೇರೆ ಬೇರೆ ಅವರ ಆಪ್ತರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು ಭೇಟಿ ಮಾಡ್ತಿದ್ರು. ನಿನ್ನೆ ಕೂಡ ನಟ ಧನ್ವೀರ್ ಭೇಟಿ ಆಗಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ಕೂಡ ಜೈಲಿನ ಬಳಿ ಹೋಗಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅಲ್ಲಿನ ಎಂಟ್ರಿ ಬುಕ್ನಲ್ಲಿ ಓರ್ವ ಮಹಿಳೆ ದರ್ಶನನ್ನು ಈಗಾಗಲೇ ಭೇಟಿಯಾಗಿ ಹೋಗಿರೋದ್ರ ಬಗ್ಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ಆ ಸಂದರ್ಭದಲ್ಲಿ ಚೆಕ್ ಮಾಡಿದಂಥ ವೇಳೆಯಲ್ಲಿ ಆಕೆ ಸಮತಾ ಅನ್ನೋ ಮಹಿಳೆ ನಟ ದರ್ಶನನ್ನು ಭೇಟಿ ಮಾಡಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ವಿಚಾರ ದರ್ಶನ್ ಕುಟುಂಬಸ್ಥರಿಗೆ ತಿಳಿಯುತ್ತೆ. ತಿಳಿದ ನಂತರದಲ್ಲಿ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ದರ್ಶನನ್ನು ಈಕೆ ಏನು ಸಮತಾ ಏನಿದ್ದಾರೆ, ಈಕೆ ಯಾಕೆ ಭೇಟಿ ಆಗಬೇಕಾಗಿತ್ತು ಅನ್ನೋದು ಅವರ ಆಕ್ಷೇಪ ಆಗಿರುವಂಥದ್ದು. ಯಾಕೆಂದರೆ ಆ ಸಮತಾ ಏನಿದ್ದಾರೆ, ಸಮತಾ ಪವಿತ್ರ ಗೌಡ ಆಪ್ತೆ ಅಥವಾ ಸ್ನೇಹಿತೆ ಅನ್ನೋದ್ರ ಬಗ್ಗೆ ಆ ಕುಟುಂಬಸ್ಥರಿಗೆ ಮಾಹಿತಿ ಇರುವಂಥದ್ದು. ಈಗಾಗಲೇ ಪವಿತ್ರ ಗೌಡರಿಂದಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿರುವಂಥದ್ದು. ಅದನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ನಟ ದರ್ಶನ್ ಅವರ ಕುಟುಂಬ ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಸಮತಾ ಯಾಕೆ ದರ್ಶನ್ ಭೇಟಿಯಾದರು ಅನ್ನೋದು ತೀವ್ರ ಕುತೂಹಲಕಾರಿ ಮತ್ತು ದರ್ಶನ್ ಕುಟುಂಬಸ್ಥರು ಆಕ್ಷೇಪ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂತಂದರೆ ಪವಿತ್ರ ಗೌಡನ ಭೇಟಿ ಮಾಡಿದಂಥ ಸಮತಾ ನಂತರದಲ್ಲಿ ನಿನ್ನೆ ಹೋಗಿ ನಟ ದರ್ಶನ್ ಭೇಟಿ ಮಾಡಿದ್ದಾರೆ. ಇವರಿಬ್ಬರ ಸಂಪರ್ಕ ಸೇತುವೆ ಥರ ಈಕೆ ಕೆಲಸ ಮಾಡ್ತಿದ್ದಾಳೆ ಅನ್ನೋ ಆರೋಪ ಈಗ ದರ್ಶನ್ ಕುಟುಂಬಸ್ಥರಾಗಿರುವಂಥದ್ದು. ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಈಕೆ ಭೇಟಿಯಾಗಿದ್ರ ಬಗ್ಗೆ ಅವರ ಕುಟುಂಬಸ್ಥರು ಇವರು ಏನು ಸಮತಾ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಲ್ಲ ಸರಿ ಹೋಗೋ ಹೊತ್ತಲ್ಲಿ ಈಕೆ ಮತ್ತೆ ಬಂದು ಪವಿತ್ರ ಗೌಡ ಮತ್ತು ನಟ ದರ್ಶನ್ಗೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡೋದಕ್ಕೆ ಮುಂದೆ ಆಗ್ತಾ ಇದ್ದಾಳೆ. ಈಗಾಗಲೇ ಜೈಲಲ್ಲಿರುವಂಥ ಇಬ್ಬರನ್ನೂ ಕೂಡ ಇಲ್ಲಿವರೆಗೂ ಕೂಡ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಅವರ ಕುಟುಂಬಸ್ಥರು ಇದನ್ನು ಈ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಯಾವ ರೀತಿ ರಕ್ಷಣೆ ಮಾಡಬೇಕು ಅಥವಾ ಕಾನೂನು ನೆರವು ಏನು ಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಈ ಸಂದರ್ಭ
ಸಂದರ್ಭದಲ್ಲಿ ಸಮತಾ ಭೇಟಿಯಾಗಿದ್ದು ಯಾಕೆ ಅನ್ನೋದು ಒಂದು ಕಡೆ ಆದರೆ ದರ್ಶನ್ ಕೂಡ ಯಾರಾದರೂ ಭೇಟಿಗೆ ಬಂದರೆ ಅವ್ರು ನಿರಾಕರಣೆ ಮಾಡುವಂಥ ಇದು ಅವಕಾಶ ಕೂಡ ಅವ್ರಿಗಿದೆ. ಆದರೂ ಕೂಡ ಅವರು ಸಮತಾನ ಭೇಟಿಯಾಗಿದ್ದಾರೆ. ಇದು ಕೂಡ ಅವರ ಕುಟುಂಬಸ್ಥರ ಏನು ಕೋಪಕ್ಕೆ ಕಾರಣ ಆಗಿರುವಂಥದ್ದು. ಅರವಿಂದ್, ಈಗ ಯಾರೋ ಪವಿತ್ರ ಗೆಳತಿ ಬಂದು ಪವಿತ್ರನೂ ಭೇಟಿ ಮಾಡೋದು, ದರ್ಶನ್ನೂ ಭೇಟಿ ಮಾಡೋದು, ಇದಾಗಬಾರದು ಅನ್ನೋದೇ ಅವರ ಕುಟುಂಬಸ್ಥರ ಆಕ್ಷೇಪ.